ನಮಸ್ತೆ ಕರ್ನಾಟಕ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಲರ್ನಿಂಗ್ ನಾಲೆಡ್ಜ್ ಹಬ್. ಸೊ ಇವತ್ತಿನ ವಿಡಿಯೋದಲ್ಲಿ 10th ಸ್ಟೂಡೆಂಟ್ಸ್ ರಿಸಲ್ಟ್ ಡೇಟ್ ಬಗ್ಗೆ ತಿಳ್ಕೊಳ್ಳೋಣ ಆ್ಯಂಡ್ ಅವರ 3 ಎಕ್ಸಾಮ್ಗಳ ಬಗ್ಗೆನೂ ಸಹ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ, ಅವ್ರಿಗೂ ಹೊಸ ವಿಷಯಗಳನ್ನ ತಿಳಿಸಿ. ಎಲ್ಲ 10th ಸ್ಟೂಡೆಂಟ್ಸ್ ಸಹ ಅವ್ರು ಬರ್ದಿರೋಂಥ SSLC ರಿಸಲ್ಟ್ಗೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ. ಅವ್ರ ಪೇರೆಂಟ್ಸು ಸಹ ನೆಕ್ಸ್ಟ್ ಕಾಲೇಜಿಗೆ ಸೇರಿಸ್ಬೇಕು, ಯಾವ ಕಾಲೇಜಿಗೆ ಸೇರಿಸೋದು ಅಂತ ಫುಲ್ ಸರ್ಚಿಂಗಲ್ಲಿದ್ದಾರೆ. ಆದರೆ ರಿಸಲ್ಟ್ ಮಾತ್ರ ಇನ್ನೂ ಬಂದಿಲ್ಲ. ಸೊ ನಿಮಗೂ ಕೇಳಿ ತುಂಬ ಸಾಕಾಗಿರುತ್ತೆ. ಏಪ್ರಿಲಲ್ಲಿ ಕೊಡ್ತಾರೆ, ಮೇಯಲ್ಲಿ ಕೊಡ್ತಾರೆ, ಮೇ ಆ ಡೇಟಿಗಂತೆ ಎಕ್ಸಾಮ್ ರಿಸಲ್ಟು, ಮೇ ಈ ಡೇಟಿಗಂತೆ ಎಕ್ಸಾಮ್ ರಿಸಲ್ಟು ಅಂತ ಎಲ್ಲರೂ ಹೇಳ್ತಿರ್ತಾರೆ. ಸೊ ಫೈನಲಿ ಬೋರ್ಡಿಂದ ರಿಲೀಸ್ ಆಗಿರುವಂಥ ಡೇಟ್ ಏನಪ್ಪ ಅಂತಂದರೆ ಮೇ 10ಗೆ ರಿಸಲ್ಟ್ ಕೊಡುವ ಎಲ್ಲ ಸಾಧ್ಯತೆಗಳು ಇದೆ ಅಂತ ಹೇಳಿದ್ದಾರೆ. ಆ್ಯಂಡ್ ನಾನು ಮೊದಲೇ ಹೇಳಿದ್ದೆ ಈ ವಿಡಿಯೋದಲ್ಲಿ SSLCಯ 3 ಪರೀಕ್ಷೆಗಳ ಬಗ್ಗೆನೂ ಸಹ ಮಾತಾಡೋಣ ಅಂತ. ಸೊ ರಿಸಲ್ಟಿಗೂ ಪರೀಕ್ಷೆಗೂ ಏನಪ್ಪ ಲಿಂಕ್ ಇದೆ ಅಂತ ಕೇಳೋದಾದರೆ, ನಿಮ್ಮ ರಿಸಲ್ಟ್ ಬಂದ ನಂತರ ಯಾವ ಸಬ್ಜೆಕ್ಟಿನ ಅಂಕಗಳು ನಿಮಗೆ ಕಡಿಮೆ ಆಗಿದೆ ಅಂತ ನಿಮಗೆ ಅನಿಸುತ್ತೆ, ಆ ಒಂದು ಸಬ್ಜೆಕ್ಟ್ನ ನೀವು ಮತ್ತೆ ಎಕ್ಸಾಮ್ ತಗೋಬೋದು. ಯಾವ ಥರ ತಗೊಳ್ಳೋದಪ್ಪ ಅಂದರೆ ಪರೀಕ್ಷೆ 2 ಅಂತ ಕೊಡ್ತಾರೆ. ಸೊ ನಿಮಗೆ ನಿಮ್ಮ ಮಾರ್ಕ್ಸ್ ಕಡಿಮೆ ಆಗಿದೆ ಅಂತ ನಿಮಗೆ ಅನ್ನಿಸ್ತು ಅಂತಂದರೆ 2ನೇ ಪರೀಕ್ಷೆನ ಅಟೆಂಡ್ ಮಾಡ್ಬೋದು, ನಿಮ್ಮ ಮಾರ್ಕ್ಸ್ ಆವಾಗ ಇನ್ಕ್ರೀಸ್ ಆಗುತ್ತೆ. ಸೊ ಹಾಗೆಯೇ 2ನೇ ಪರೀಕ್ಷೆಯಿಂದ 3ನೇ ಪರೀಕ್ಷೆಗೂ ಸಹ ಲಿಂಕ್ ಇದೆ. ಹೇಗಪ್ಪ ಅಂತಂದರೆ 2ನೇ ಪರೀಕ್ಷೆಯಲ್ಲಿ ಬಂದಿರೋ ನಿಮಗೆ ಮಾರ್ಕ್ಸ್ಗಳು ಸಹ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ವಾ, ಮತ್ತೆ 3ನೇ ಎಕ್ಸಾಮು ಸಹ ಬರಿಬೋದು. ಆ 3 ಎಕ್ಸಾಮ್ಸ್ಗಳಲ್ಲಿ ಯಾವುದು ನಿಮಗೆ ಸ್ಯಾಟಿಸ್ಫೈ ಆಗಿರುತ್ತೆ ಅಥವಾ ಯಾವುದರಲ್ಲಿ ಜಾಸ್ತಿ ಮಾರ್ಕ್ಸ್ ಬಂದಿರುತ್ತೆ ಆ ಮಾರ್ಕ್ಸನ್ನು ಇವರು ಕನ್ಸಿಡರ್ ಮಾಡ್ತಾರೆ. ನೀವು 3 ಪರೀಕ್ಷೆಗಳನ್ನು ಬರೆದಿದ್ದೇ ಆದಲ್ಲಿ ಆ 3 ಪರೀಕ್ಷೆಗಳಲ್ಲಿ ಬರುವಂತಹ ಹೆಚ್ಚಿನ ಅಂಕಗಳು ಯಾವುದಿರುತ್ತೆ ಅದನ್ನು ಮಾತ್ರ ಕನ್ಸಿಡರ್ ಮಾಡಿ ನಿಮ್ಮ ಮಾರ್ಕ್ಸ್ ಕಾರ್ಡ್ಗೆ ಎಂಟ್ರಿ ಆಗುತ್ತೆ. ಹಾಗಾದರೆ ನಿಮಗೆ ಕ್ವಶನ್ ಬರಲೇಬೇಕಲ್ವಾ? ಆ ಒಂದೇ ಸಬ್ಜೆಕ್ಟಲ್ಲಿ 3 ಸಹ ಎಕ್ಸಾಮ್ನ ನೀವು ತಗೊಂಡಿದ್ದೀರಾ ಅಂತಂದರೆ ರಿಪೀಟರ್ ಅಂತನೋ ಅಥವಾ ನೀವು ಮತ್ತೆ ಎಕ್ಸಾಮ್ ಬರೆದಿದ್ದೀರಾ ಅಂತ ಸಿಂಪಲ್ ಆದ್ರೂ ಬರುತ್ತಾ ಅಂತ ನಿಮಗೆ ಕ್ವಶನ್ ಇರುತ್ತೆ. ಸೊ ಆ ಕ್ವಶನಿಗೆ ಆನ್ಸರ್ ಏನು ಸಿಗುತ್ತಪ್ಪ ಅಂದರೆ ಯಾವುದೇ ರೀತಿಯ ಸಿಂಬಲ್ ಆಗಿರ್ಬೋದು, ರಿಪೀಟರ್ ಅಂತ ಆಗಿರ್ಬೋದು, ನಿಮ್ಮ ಮಾರ್ಕ್ಸ್ ಕಾರ್ಡಲ್ಲಿ ಎಂಟ್ರಿ ಆಗಲ್ಲ. ನೀವು 3 ಪರೀಕ್ಷೆಗಳು ಅಂದರೆ ಪರೀಕ್ಷೆ 1, ಪರೀಕ್ಷೆ 2, ಪರೀಕ್ಷೆ 3 ಈ 3 ಸಮೇತ ನೀವು ಬರೆದಿದ್ರೂ ಅದರಲ್ಲಿ ರಿಪೀಟರ್ ಅಂತ ಬರಲ್ಲ, ನೀವು ಫ್ರೆಶರ್ ಅಂತಲೇ ಬರುತ್ತೆ. ಸೊ ಅದರ ಬಗ್ಗೆ ವಿದ್ಯಾರ್ಥಿಗಳು ಭಯಪಡುವಂತಹ ಅಗತ್ಯ ಇಲ್ಲ. ಆ್ಯಂಡ್ ನಿಮಗೆ ಪರೀಕ್ಷೆ 1ರಲ್ಲಿ ಬರುವಂತಹ ಅಂಕಗಳು ನಿಮಗೆ ಸ್ಯಾಟಿಸ್ಫೈ ಆಗಿಲ್ಲ ಅಂದರೆ ಪರೀಕ್ಷೆ 2ನ ನೀವು ಧಾರಾಳವಾಗಿ ತಗೋಬೋದು. ಸೊ ನಿಮಗೆ ಏನಾದರೂ ಡೌಟ್ ಇದ್ದರೆ ನಿಮ್ಮ ಡೌಟ್ನ ಕಮೆಂಟ್ ಸೆಕ್ಷನಲ್ಲಿ ನನಗೆ ತಿಳಿಸ್ಬೋದು. ಆ್ಯಂಡ್ ಈ ವಿಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಎ ನೈಸ್ ಡೇ.